ನಮಸ್ಕಾರ. ನನ್ನ ಹೆಸರು ವೀರೇಶ್ ಲೋಕಯ್ಯ ಶಶಿಮಠ ಅಂತ. ನನ್ನ ಊರು ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ಹುಳಿಕುಪ್ಪೆ ಗ್ರಾಮ ಅಂತ. ನಾನು ವೃತ್ತಿಯಿಂದ ರಂಗಭೂಮಿ ಕಲಾವಿದ. ನನ್ನ ತಂದೆ ಹೆಸರು ಲೋಕಯ್ಯ ಶಶಿಮಠ ಅಂತ. ಅವರು ವೃತ್ತಿ ರಂಗಭೂಮಿ ಕಲಾವಿದರು. ಒಂದು 30 ವರ್ಷ ಈ ರಂಗದೊಳಗೆ ಸೇವೆ ಮಾಡಿದ್ದಾನೆ. ಅವರಿಂದ ನನಗೆ ಇದು ಬಡವಡೆಯಾಗಿ ಬಂದ ಕಲೆಯನ್ನು ಬಡವಡೆಯಾಗಿ ಬಂದಿದೆ. ಇನ್ನು ನನ್ನ ಕಲಾ ಪರಂಪರೆಯ ಕುಟುಂಬ ನನ್ನದು. ನನ್ನ ತಂದೆಯವರು ಕಲಾವಿದರು. ನನ್ನ ಚಿಕ್ಕಪ್ಪ ಮಹಾಂತಯ್ಯ ಶಶಿಮಠ ಅಂತ ಅವರು ಕಲಾವಿದರು. ಇನ್ನು ನನ್ನ ದೊಡ್ಡಪ್ಪರಾದಂಥ ರಾಚೆ ಸ್ವಾಮಿ ಬಡ್ಡಿ ಅವರು ಕೂಡ ಹಾಸ್ಯ ಕಲಾವಿದರು, ಹೆಸರಾಂತ ಹಾಸ್ಯ ಕಲಾವಿದರು. ನನ್ನ ವಯಸ್ಸು ಬಂದು 27 ವರ್ಷ. ನನಗೆ ಪ್ರಸ್ತುತ 27 ವರ್ಷ ವಯಸ್ಸು ನಡೀತಾ ಇದೆ. ನನಗೊಂದು 5 ರಿಂದ 6 ವರ್ಷ ಆಯಿತು ಈ ರಂಗದೊಳಗೆ ಕೆಲಸ ಮಾಡೋಕ್ಕಂತ. ಮೊದಲಿಗೆ ನಾನು ಶ್ರೀ ಗುರು ಕುಮಾರೇಶ್ವರ ಪಂಡಿತ ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘ ಗದಗ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ. ಫಸ್ಟ್ಗೆ ಕೆಲಸ ಮಾಡ್ಕೊತ ಪಾತ್ರಗಳನ್ನ ಮಾಡ್ಕೊತ ಒಂದು 4 ವರ್ಷ ಅದೇ ಸಂಸ್ಥೆಯಲ್ಲಿ ಇದ್ದೆ. ನಂತರ ಈಗ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಆ ಕಂಪನಿಯಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೆ. ಇನ್ನು ಮಾರ್ಗದರ್ಶನದ ಬಗ್ಗೆ ಹೇಳ್ಬೇಕಂದ್ರೆ ಕಡಪಟ್ಟಿ ಪ್ರಕಾಶ್ ಕವಿಗಳು, ಹಿರಿಯ ಕಲಾವಿದರು, ಕವಿಗಳು, ಮತ್ತು ಬಸವರಾಜ ಪಂಚಗಲ್ ಕವಿಗಳು, ಮತ್ತು ಮಹಾದೇವ್ ಹೊಸು ಕವಿಗಳು, ಮತ್ತು ಮಹೇಶ್ ಕನ್ನೋಳು ಅವರೆಲ್ಲ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀನಿ. ಅವ್ರ ಜೊತೆಗೆ ಪಾತ್ರ ಮಾಡಿದ್ದೀನಿ. ಅವರೆಲ್ಲ ನಮ್ಮ ಮಾರ್ಗದರ್ಶಕರು. ಇನ್ನು ಮಾರ್ಗದರ್ಶನದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕಂದ್ರೆ ನನಗೆ ಸ್ಫೂರ್ತಿದಾಯಕ ಆದವರಂದ್ರೆ ಮಹಾದೇವ್ ಎಂ ಹೊಸು ಕವಿಗಳು. ಅವ್ರಿಗೆ ನಾನು ಪ್ರೀತಿಯಿಂದ ಮಾವ ಅಂತ ಕರಿತೀನಿ. ಈಗ ನನ್ನೊಳಗೆ ಈ ಕಲೆ ಐತಂತ ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದು, ವೃತ್ತಿ ರಂಗಭೂಮಿಗೆ ಅವಕಾಶ ಕೊಟ್ಟಿದ್ದು ಮಹಾದೇವ್ ಕವಿಗಳು. ಅವರ ನನಗೆ ಪಾತ್ರ ಮಾಡ್ಬೋದು, ಎಲ್ಲ ರೀತಿ ಪಾತ್ರಗಳನ್ನು ನೀನು ಮಾಡ್ತೀನಿ ಅಂತ ನನಗೆ ಸ್ಕೋಪ್ ಕೊಟ್ಟು ಎಲ್ಲ ರೀತಿಯಿಂದ ನನ್ನ 4 ವರ್ಷಗಳಲ್ಲಿ ನನ್ನ ಕೈಯಿಂದ ಎಲ್ಲ ರೀತಿಗಳ ಪಾತ್ರ ಅವ್ರು ಮಾಡಿಸಿದ್ದಾರೆ. ಅವರು ನನ್ನ ಗುರುಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಮಾರ್ಗದರ್ಶನ ನನಗೆ ಹೆಚ್ಚಿಗೆ ನನಗಾಗಿದೆ. ಅವರು ಶ್ರೀ ಗುರು ಕುಮಾರೇಶ್ವರ ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘ ಗದಗ ಆ ಸಂಸ್ಥೆಯ ಪ್ರಸ್ತುತ ಈಗ ಮ್ಯಾನೇಜರ್ ಆಗಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ಮ್ಯಾನೇಜರ್ ಆಗಿ. ನಾನು ಸುಮಾರು ಒಂದು 15 ರಿಂದ 20 ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀನಿ. ಒಂದೊಂದು ನಾಟಕ 250-300 ಪ್ರಯೋಗಗಳು, ಒಂದೊಂದು ನಾಟಕ ಅಷ್ಟು ಪ್ರಯೋಗಗಳಲ್ಲಿ ಪಾತ್ರ ಮಾಡಿದ್ದೀನಿ. ಇನ್ನು ಎಲ್ಲೆಲ್ಲೇ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಸುತ್ತಮುತ್ತ ಒಂದು 20 ರಿಂದ 30 ಜಿಲ್ಲೆಗಳಲ್ಲಿ ಹೋಗಿ ಪಾತ್ರಗಳನ್ನ ಮಾಡಿ ಬಂದಿದ್ದೀವಿ. ಬೆಳಗಾವಿ, ಗದಗ ಜಿಲ್ಲಾ, ಹಾವೇರಿ ಜಿಲ್ಲಾ, ಬಾಗಲಕೋಟೆ, ಜಮಖಂಡಿ. ಇನ್ನು ನಾನು ಅಭಿನಯಿಸಿದಂಥ ಪಾತ್ರಗಳು ಪೌರಾಣಿಕ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀನಿ. ಉದಾಹರಣೆಗೆ ಅಕ್ಕ ಮಹಾದೇವಿ ನಾಟಕ, ಆ ನಾಟಕದಲ್ಲಿ ಸೇನಾಧಿಪತಿ ಪಾತ್ರದಲ್ಲಿ ಪಾತ್ರ ಮಾಡಿದ್ದೀನಿ. ಪೌರಾಣಿಕ ಮತ್ತು ರಾಜಶೇಖರ್ ಬಶೆಟ್ಟಿಯವರು ರಚಿಸಿದಂಥ ಬಾಲಲೀಲಾ ಮಹಾಂತ ಶಿವಯುಗಳ ಮಹಾತ್ಮೆ ಅಂತ, ಮುಳುಗುಂದ ಬಾಲಲೀಲಾ ಮಹಾಂತ ಶಿವಯುಗಳ ಮಹಾತ್ಮೆ ಅಂತ ಆ ನಾಟಕದಲ್ಲಿ ಒಂದು ಕಾಮಿಡಿ ಪಾತ್ರ, ಉದ್ದಯ್ಯ ಗಿಡ್ಡಯ್ಯ ಅಂತ 1-2 ಕಾಮಿಡಿ ಪಾತ್ರದಲ್ಲಿ ಉದ್ದಯ್ಯನ ಪಾತ್ರ ಮಾಡಿದ್ದೀನಿ. ಈ ಸಾಮಾಜಿಕ ನಾಟಕಗಳಂದ್ರೆ ಹಳ್ಳಿ ಹುಡುಗಿ, ಮೊಸರು ಗಡಿಗೆ, ಬಸ್ ಕಂಡಕ್ಟರ್ ಇಂಥ ಕೆಲವೊಂದು ಕಾಮಿಡಿ ನಾಟಕಗಳಲ್ಲಿ ಮೇನ್ ಕಾಮಿಡಿ ಪಾತ್ರಗಳನ್ನ ಮಾಡಿದ್ದೀನಿ. ಕಳಾನಾಯಕನ ಪಾತ್ರ ಮಾಡಿದ್ದೀನಿ, ಪೋಷಕ ಪಾತ್ರ ಮಾಡಿದ್ದೀನಿ. ಒಂದು ನಾಟಕದಲ್ಲಿ ಎಷ್ಟು ವಿಭಿನ್ನ ರೀತಿಯ ಪಾತ್ರಗಳು ಬರ್ತಾವಲ್ಲ ಅವೆಲ್ಲ ಪಾತ್ರಗಳನ್ನು ನಾನು ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂಥ ನಾಟಕ ಪಾತ್ರ ಮಾಡಿದ್ದು ಯೂಟ್ಯೂಬಲ್ಲಿ ಇದ್ದಾವೆ. ನನ್ನ ನಾಟಕಗಳು ಯೂಟ್ಯೂಬಲ್ಲಿ ನಾನು ಮಾಡಿರುವಂಥ ನಾಟಕದ ವಿಡಿಯೋಗಳು ಸಿಗ್ತಾವೆ ನೋಡಲಿಕ್ಕೆ. ಈಗ ನನಗೆ ಹೆಸರು ಕೊಟ್ಟಂಥ ಪಾತ್ರಗಳಂದ್ರೆ ಈ ಕಾಮಿಡಿ ಪಾತ್ರದಲ್ಲಿ ಹಳ್ಳಿ ಹುಡುಗಿ ಮೊಸರು ಗಡಿ, ಕೈಲಾಗದ ಗಂಡ ಕೈಲಾಸ ಕಂಡ ನಾಟಕದಲ್ಲಿ ಅನುಕೂಲ ಅಂತ ಒಂದು ಮನೆ ಆಳಿನ ಪಾತ್ರ ಬರ್ತದೆ. ಅದು ನನಗೆ ಸ್ಫೂರ್ತಿ, ನಾನು ಪಾತ್ರ ಮಾಡಬೇಕು ಅಂತ ಗುರುತಾಗಿದ್ದ ಆ ನಾಟಕದಲ್ಲಿ. ನಾನು ಆ ನಾಟಕದಲ್ಲಿ ಮೊದಲು ಪಾತ್ರ ಮಾಡಿದ್ದೆ, ದೊಡ್ಡ ಕಾಮಿಡಿ ಪಾತ್ರ ಮಾಡಿದ್ದೆ ಫಸ್ಟ್. ಆ ನಾಟಕದಲ್ಲಿ ಕಾಮಿಡಿ ಪಾತ್ರ ಅದು ನನಗೆ ಸ್ವಲ್ಪ ಸ್ಕೋಪ್ ಕೊಡ್ತೀನಿ, ಹೆಸರು ಕೊಡ್ತು. ಈಗ ನಾನು ಪಾಠ ಮಾಡಬಲ್ಲೆ ಕಾಮಿಡಿ ಪಾತ್ರಗಳಂತ. ಇನ್ನು ಹೀರೋ ಕ್ಯಾರೆಕ್ಟರ್ ಅಂದರೆ ಈ ಮನೆ ಬೆಳಗಿದ ಮಗಳು ನಾಟಕದಲ್ಲಿ ರವಿ ಗೌಡ ಎನ್ನುವ ಒಂದು ಹೀರೋ ಪಾತ್ರ ಮಾಡಿದ್ದೀನಿ. ಇನ್ನು ಪೋಷಕ ಪಾತ್ರ, ಈಗ ಜವಾಬ್ದಾರಿಯುತ ಒಂದು ನಾಟಕಕ್ಕೆ ಜವಾಬ್ದಾರಿಯುತ ಕ್ಯಾರೆಕ್ಟರ್, ಈಗ ಮತ್ತೊಮ್ಮೆ ಮುತ್ತೈದೆ ನಾಟಕದಲ್ಲಿ ಡಾಕ್ಟರ್, ಆ ಪಾತ್ರ ಆ ನಾಟಕಕ್ಕೆ ಬಹಳ ಮುಖ್ಯವಾದ ಪಾತ್ರ. ಆ ಪಾತ್ರ ಕೂಡ ನಾನು ಮಾಡಿದ್ದೀನಿ.
ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ ಅಂತ ಅಂದ್ಕೊಂಡು ಅದು ಗುರುಗಳು ನಮ್ಮ ಕವಿಗಳು ಹೇಳಿದ್ದಾರೆ ಚೆನ್ನಾಗಿ ಮಾಡಿದೆ ಅಂತ ಅದು ಮಾಡಿದ್ವಿ. ಆಲ್ಮೋಸ್ಟ್ ಒಂದು ನಾಟಕದಲ್ಲಿ ಯಾವ್ಯಾವ ವಿಭಿನ್ನ ರೀತಿ ಪಾತ್ರಗಳಿರುತ್ತೆ ಎಲ್ಲ ಪಾತ್ರಗಳನ್ನು ಮಾಡಬಲ್ಲೆ ಅಂತ. ನನಗೆ ಹೆಸರು ಕೊಟ್ಟಂಥ ಪಾತ್ರಗಳು ಮತ್ತೊಮ್ಮೆ ಬಾ ಮುಕ್ತಾಯಿದೆ ನಾಟಕದಲ್ಲಿ ಡಾಕ್ಟರ್ ಸುಧಾಕರ್ ಅವರ ಪಾತ್ರ ಒಳ್ಳೆಯ ಹೆಸರು ಕೊಟ್ಟ ಪಾತ್ರ. ಹಳ್ಳಿ ಹುಡುಗಿ ಮಸಗಡಿಗೆಯಲ್ಲಿ ಅನುಕೂಲನ ಪಾತ್ರ ಕಾಮಿಡಿಯಾಗಿ. ಗಡಿಗೆ ಜ್ವಾಕಿ ತಂಗಿ ನಾಟಕದಲ್ಲಿ ಹಾಲೇಶ್ ಅನ್ನೋ ಪಾತ್ರ. ಬಸ್ ಕಂಡಕ್ಟರ್ ನಾಟಕದಲ್ಲಿ ರಾಜನ ಪಾತ್ರ, ರಾಜು ಕಂಡಕ್ಟರ್ ಅನ್ನೋ ಪಾತ್ರ. ಕಿವುಡ ಮಾಡಿದ ಕಿತಾಪತಿಯಲ್ಲಿ ಪಾರ್ಥ ಸಾರಥಿ ಪಾತ್ರ. ಇವೆಲ್ಲ ಪಾತ್ರಗಳು ನನಗೆ ಹೆಸರು ಬರಲಿಕ್ಕೆ ಕಾರಣ ಆಗಿದೆ. ಈ ನನ್ನ ಕಲಾ ಸೇವೆಯನ್ನು ಕಂಡು ಹಲವಾರು ಸಂಘ ಸಂಸ್ಥೆಗಳು ನನಗೆ ಸನ್ಮಾನಗಳನ್ನು ಮಾಡಿದ್ದಾರೆ, ಸನ್ಮಾನ ಪುರಸ್ಕಾರಗಳನ್ನು ಮಾಡಿದ್ದಾರೆ. ಇನ್ನೂ ನಾನು ಇದೇ ರಂಗದೊಳಗೆ ಮುಂದುವರಿಬೇಕನ್ನೋ ಒಂದು ಆಸೆ ಇದೆ. ಇನ್ನೂ ಏನಾದರೂ ಹೆಚ್ಚಿನ ಕೊಡುಗೆಯನ್ನು ಸಮಾಜಕ್ಕೆ ನನ್ನಿಂದ ನೀಡಬೇಕನ್ನೋದು ನನ್ನ ಉದ್ದೇಶ. ಇದಿಷ್ಟು ನನ್ನ ಸಂಕ್ಷಿಪ್ತ ಪರಿಚಯ.